ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ನಡೆ ಮೈಸೂರು ಕಡೆಗೆ ಅಂತ ನನ್ನ ಫ್ರೆಂಡು ನನ್ನ ಜೊತೆಲಿ ಕರ್ಕೊಂಡು ಮೈಸೂರು ಕಡೆಗೆ ಹೊರಟೆ. ಫಸ್ಟ್ ಟೈಮು ಬಸ್ಸಲ್ಲಿ ಬ್ಯಾಕ್ ಸೈಡಲ್ಲಿ ಕೂತಿರೋದು. ಯಾವತ್ತೂ ಕೂತಿರಲಿಲ್ಲ, ಬಟ್ ಇವತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಆದರೂ ಒಂಥರ ತುಂಬ ಚೆನ್ನಾಗಿತ್ತು. ಹಂಗೋ ಹಿಂಗೋ ಸೀಟ್ ಸಿಕ್ತಲ್ಲ, ಹಾಗಾಗಿ ನೋಡ್ತಾನೆ ಟೈಮ್ ಕಳೀತು. ಮೈಸೂರು ಬಂದ್ವಿ. ಮೈಸೂರು ಎಂಟ್ರಿ ಆಗ್ತಿದ್ದಂಗೆ ನಮಗೆ ಆನೆ ದರ್ಶನ ಆಯಿತು. ಅಂದರೆ ಒರ್ಜಿನಲ್ ಅಲ್ಲ, ಆನೆದು ಗೊಂಬೆ. ಅದನ್ನು ನೋಡಿಕೊಂಡು ಇನ್ನೇನು ಮೈಸೂರು ತಲುಪಿದ್ವಿ ಅಂತ ಬಂದ್ವಿ. ನೆಕ್ಸ್ಟು ಮೈಸೂರಲ್ಲಿ ಶ್ರೀರಾಮ್ ಆಟೋ ಮಾಲ್ಗೆ ಹೋಗಬೇಕಾಗಿತ್ತು. ಹೋಗೋ ಹೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಫಸ್ಟು ಟಿಫನ್ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಇಬ್ಬರು ಹೋಟೆಲ್ ಕಡೆ ಹೋದ್ವಿ. ಹೋಟೆಲ್ ಕಡೆ ಹೋಗಿ ಟಿಫನ್ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಹಂಗೆ ಒಂದು ಗ್ಲಾಸ್ ಟೀ ಕುಡಿದ್ವಿ. ಅಲ್ಲಿಗೆ ಹೊಟ್ಟೆ ಎಲ್ಲ ಫುಲ್ ಆಯಿತು. ಸೊ ಅಲ್ಲಿಂದ ನೆಕ್ಸ್ಟು ಆಫೀಸ್ಗೆ ಹೋಗ್ಬೇಕಲ್ಲ, ಹಾಗಾಗಿ ಆಟೋ ಬುಕ್ ಮಾಡ್ಕೊಂಡ್ವಿ. ಆಟೋ ಬುಕ್ ಮಾಡಿ ಹೋಗ್ತಾ ಇರಬೇಕಾದ್ರೆ ವೀಡಿಯೋ ಮಾಡೋದು ನೋಡಿ ಆಟೋ ಅಣ್ಣ ಕೇಳಿದ್ರು, ಏನಕ್ಕ ವೀಡಿಯೋ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಅವ್ರನ್ನೂ ಕೂಡ ತೋರಿಸಿದ್ದೀನಿ. ಬಟ್ ಒಳ್ಳೆ ಡ್ರೈವರು ಅಣ್ಣ. ಸೊ ಅಲ್ಲಿ ಬೆಟ್ಟದ ಹತ್ರ ಆಫೀಸ್ ಹತ್ರ ಬಿಡಲಿಲ್ಲ, ಸುಮಾರು ದೂರ ನಡ್ಕೊಂಡು ಹೋದ್ವಿ. ನಡ್ಕೊಂಡು ಹೋಗ್ತಿದ್ವಲ್ಲ ಬಿಸಿಲಲ್ಲಿ ಅಂದ್ಬಿಟ್ಟು ಹಾಗೆ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಮತ್ತೆ ನಮ್ಮ ನಡೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಅಲ್ಲಿ ಕೆಲಸ ಮುಗಿಸ್ಕೊಂಡು ಮೈಸೂರು RTO ಹತ್ರ ಹೋಗಬೇಕಾಗಿತ್ತು. ಹಾಗಾಗಿ ನೆಕ್ಸ್ಟು ನಮ್ಮ ನಡೆ RTO ಕಡೆ ಅಂದ್ಕೊಂಡು ಹೊರಟ್ವಿ. ನೋಡಿದ್ರೆ 3 ಗಂಟೆ ಆಗಿತ್ತು. ಹೊಟ್ಟೆ ಹಸ್ದಿತ್ತು. ಊಟ ಅಲ್ಲೇನು ಅಷ್ಟು ಸೆಟ್ಟಾಗಿಲ್ಲ ಅಂದ್ಬಿಟ್ಟು ಫ್ರೂಟ್ಸ್ ತಿನ್ನೋಣ ಅಂತ ಫ್ರೂಟ್ಸ್ ತಿನ್ಕೊಂಡು ಮತ್ತೆ ಆಟೋ ಬುಕ್ ಮಾಡ್ಕೊಂಡು ಹೊರಟು ಬಂದ್ವಿ. ಸುತ್ತೂರು ಹೋಗಬೇಕಾಗಿತ್ತು, ಸುತ್ತೂರು ಮಠ. ಇಲ್ಲಿ ಇನ್ನೊಬ್ಬರು ಅಣ್ಣ ಪರಿಚಯ ಆದರು ಆಟೋದಲ್ಲಿ. ಸೊ ಅಲ್ಲಿಂದ ಸುತ್ತೂರು ಬಸ್ ಸ್ಟಾಪಿಗೆ ಬಿಡಿಸ್ಕೊಂಡು ಹೊರಟ್ವಿ. ಇಲ್ಲಿ ನೋಡಿದ್ರೆ ಬೆನ್ನಲ್ಲಿ ಒಬ್ಬರು ಹಚ್ಚೆ ಹಾಕ್ಕೊಂಡಿದ್ರು. ನಾನು ಒಂದು ಹಚ್ಚೆ ಹಾಕ್ಸ್ಬಿಟ್ಟು ನೆಕ್ಸ್ಟು ನನ್ನ ಫ್ರೆಂಡ್ ಮಗಳು ಹಾಸ್ಟೆಲಲ್ಲಿದ್ಲು, ಅವಳನ್ನ ನೋಡಿಕೊಂಡು ಮೀಟ್ ಮಾಡಿಕೊಂಡು ಅವಳ ಜೊತೆಲಿ ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ಸಂಜೆ ಆಗಲೇ 5-5:30 ಆಗಿತ್ತು. ಹಂಗೆ ಮತ್ತೆ ಒಂದು ಗ್ಲಾಸ್ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಕುಡಿದ್ಬಿಟ್ಟು ನೆಕ್ಸ್ಟು ನಾವು ಹೋಗಿದ್ದೆ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿ ಸನ್ನಿಧಿಗೆ. ಜನ ತುಂಬ ಇರಲಿಲ್ಲ, ಆಗಲೇ ಲೇಟಾಗಿತ್ತು, 8:15 ಏನೋ ಆಗಿತ್ತು. ಹಾಗಾಗಿ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಒಂದೆರಡು ಫೋಟೋಸ್ ಎಲ್ಲ ತೆಕ್ಕೊಂಡು ಅಲ್ಲಿ ಪಾರ್ವತಿ ಅಮ್ಮ ಒಂದು ಪ್ರಸಾದ ಅಂತ ತಾವರೆ ಹೂವು ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು ಪ್ರಸಾದ. ಅದನ್ನು ತೊಗೊಂಡ್ವಿ. ನೆಕ್ಸ್ಟು ಹೊಟ್ಟೆಗೆ ಪ್ರಸಾದ ಹಾಕ್ಕೊಳ್ಳೋಣ ಅಂತ ಬಂದ್ವಿ ಅನ್ನದಾಸೋಹಕ್ಕೆ. ಬಿಸಿ ಬಿಸಿ ಊಟ ಕೊಟ್ಟರು. ಬೆಳಗ್ಗೆಯಿಂದ ಅಷ್ಟೆಲ್ಲ ಓಡಾಡಿ ಸಾಕಾಗಿದ್ದಕ್ಕೂ ಆ ಹೊಟ್ಟೆ ತುಂಬ ಊಟ ಮಾಡಿದ್ದಕ್ಕೂ ಎಷ್ಟೋ ನೆಮ್ಮದಿ ಅನ್ನಿಸ್ತು. ಎಲ್ಲ ಶಿವಪ್ಪಂದು ಮಹಿಮೆ. ಸೊ ಅಲ್ಲಿಂದ ಪ್ರಸಾದ ತಿನ್ಕೊಂಡು ಮತ್ತೆ ರೂಮ್ ಮಾಡೋಣ ಅಂತ ಹೊರಟ್ವಿ. ನೋಡಿ 2-3 ಕಡೆ ವಿಚಾರಿಸಿ ರೂಮ್ ಮಾಡಿಕೊಂಡು ರೂಮಲ್ಲಿ ಲಗೇಜ್ ಇಲ್ಲಿ ಇಟ್ಬಿಟ್ಟು ಆಮೇಲೆ ದೇವ್ರ ದರ್ಶನಕ್ಕೆ ಬಂದಿದ್ದು. ಬಟ್ ಆ ಲೈಟಿಂಗ್ಸು ಇದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವತ್ತಿನ ಕೆಲಸ ಮುಗೀತು ಅಂದ್ಕೊಂಡು ನಾಳೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ರೂಮ್ ಕಡೆ ಹೊರಟ್ವಿ. ಮತ್ತು ಚಂದ್ರಂಗೂ ಒಂದು ಬಾಯ್ ಹೇಳ್ಬಿಟ್ಟು ಎಲ್ರಿಗೂ ಗುಡ್ ನೈಟ್ ಹೇಳೋಣ ಅಂತ. ಇವತ್ತಿನ ನಮ್ಮ ಕತೆ ಇಷ್ಟು.